ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಎಲ್ಚುರಿ ಜ್ಞಾನೇಶ್ವರಿ. ಇವತ್ತು ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಅಂದರೆ, ಋತುಚಕ್ರ ಟೈಮಲ್ಲಿ ಮಹಿಳೆಯರು ಅಂದರೆ ಲೇಡೀಸು ಯಾವ ರೀತಿ ಪ್ರಾಬ್ಲಮ್ ಅನುಭವಿಸ್ತಾರೆ, ಅದಕ್ಕೆ ನಾವು ಮನೇಲಿ ಏನು ಮನೆಮದ್ದು ಮಾಡ್ಕೋಬೋದು ಅಂತ ತಿಳ್ಕೊಳ್ಳೋಣ. ಒಂದು ಈ ಟೈಮಲ್ಲಿ ಹೊರಗೆ ಮೇಯ್ನ್ ಪ್ರಾಬ್ಲಮ್ ಬರೋದಂದರೆ ಒಂದು ಹೊಟ್ಟೆ ನೋವು, ಇನ್ನೊಂದು ತುಂಬ ರಕ್ತಸ್ರಾವ ಆಗೋದು. ಸೊ ಹೊಟ್ಟೆ ನೋವಿದ್ದಾಗ ಏನು ಮಾಡ್ಬೋದು, ಮನೆಯಲ್ಲೇ ನಿಮಗೆ ಮೆಣಸಿನ ಪುಡಿ ಇರುತ್ತೆ, ಬೆಲ್ಲ ಇರುತ್ತೆ, ತುಪ್ಪ ಇರುತ್ತೆ, ಮೂರನ್ನು ನೀವು ಮಿಕ್ಸ್ ಮಾಡಿಬಿಟ್ಟು ಗೋಲಿ ಥರ ಮಾಡ್ಕೊಳ್ಳಿ. ಅದನ್ನು ಬಾಯಲ್ಲಿ ಒತ್ತರಿಸ್ಕೊಂಡಿರೋದ್ರಿಂದ ಅದು ರಸ ಒಳಗಡೆ ಹೋಗ್ತಿದ್ದಂಗೆ ನಿಮಗೆ ಹೊಟ್ಟೆ ನೋವು ಮಾಯ ಆಗಿಬಿಡುತ್ತೆ. ಸೊ ಇನ್ನೊಂದೇನಪ್ಪ ಅಂತ ಅಂದರೆ, ಅತಿ ರಕ್ತಸ್ರಾವ ಆಗ್ತಿದೆ ಅಂದರೆ ಫಸ್ಟ್ ಒಂದು 5 ದಿನ ರಕ್ತಸ್ರಾವ ಆಗಲಿ, ಆಗೋದು ತುಂಬ ಒಳ್ಳೆಯದು. ಅದಾದಮೇಲೂ ನಿಮಗೆ ಕಂಟ್ರೋಲ್ ಆಗ್ತಿಲ್ಲ, ತುಂಬಾ ರಕ್ತಸ್ರಾವ ಆಗ್ತಿದೆ, ತುಂಬ ಸುಸ್ತಾಗ್ತಿದೆ ಅಂತ ಅಂದಾಗ ನೀವು ಮನೇಲೇ ಮಾಡ್ಕೋಬೋದು. ಏನಪ್ಪ ಅಂದರೆ ಬಾಳೆಹಣ್ಣು ತುಪ್ಪನ ಹತ್ಕೊಂಡಾದ್ರೂ ತಿನ್ಬೋದು, ಇಲ್ಲ ಎರಡು ಮಿಕ್ಸ್ ಮಾಡಿಕೊಂಡು ದಿನಕ್ಕೊಂದು 2 ಸತಿ 3 ಸತಿ ತಿನ್ಬೋದು. ಇನ್ನೊಂದೇನಪ್ಪ ಅಂತ ಅಂದರೆ, ಮನೇಲಿ ತೆಂಗಿನಕಾಯಿ ಇರುತ್ತೆ, ಅದು ಜುಟ್ಟನ್ನು ತೊಗೊಳ್ಳಿ, ಅದನ್ನು ಸುಟ್ಟರೆ ನಿಮಗೆ ಬೂದಿ ಬರುತ್ತೆ, ಆ ಬೂದಿನ ಮಜ್ಜಿಗೆಲಿ ಹಾಕೊಂಡು ಕುಡಿಯೋದ್ರಿಂದ ಸಹ ನಿಮಗೆ ರಕ್ತಸ್ರಾವ ಕಡಿಮೆ ಆಗುತ್ತೆ. ಇನ್ನೊಂದಿಲ್ಲ, ಆಯುರ್ವೇದ ಶಾಪ್ಗೆ ಹೋಗ್ಬಿಟ್ಟು ನೀವು ಉತ್ತರಣಿ ಚೂರ್ಣ ತೊಗೊಂಡು ಅದನ್ನ ಮಜ್ಜಿಗೆಗೆ ಹಾಕೊಂಡು ಕುಡಿಯೋದ್ರಿಂದನೂ ಸಹ ನಿಮಗೆ ಬ್ಲೀಡಿಂಗ್ ತುಂಬ ಕಂಟ್ರೋಲ್ ಬರುತ್ತೆ. ಇವೆಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥ ಮನೆ ಮದ್ದುಗಳು. ಅದ್ರ ಜೊತೆಗೆ ಈ ಟೈಮಲ್ಲಿ ನೀವು ಏನು ಮಾಡಬೇಕಪ್ಪ ಅಂತ ಅಂದರೆ, ಸ್ವಲ್ಪ ನೀವು ಸಾತ್ವಿಕ ಫುಡ್ ಅಂದರೆ ಮಸಾಲ ಐಟಮ್ಸು, ನಾನ್ ವೆಜ್ಜು, ಬಜ್ಜಿ, ಎಣ್ಣೆ ಪದಾರ್ಥಗಳು ಇವೆಲ್ಲ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಅದು ಅಲ್ಲದೆ ಈ ಟೈಮಲ್ಲಿ ನೀವು ತುಂಬ ರೆಸ್ಟಲ್ಲಿ ಇರೋದು ತುಂಬ ಅವಶ್ಯಕತೆ ಇದೆ. ತುಂಬ ಜಿಮ್ ಮಾಡಿಬಿಡೋದು, ವರ್ಕೌಟ್ ಮಾಡೋದು ಇದೆಲ್ಲ ಮಾಡಿದೆ ಸ್ವಲ್ಪ ರೆಸ್ಟಲ್ಲಿ ಇರೋದು ತುಂಬ ಒಳ್ಳೆಯದು. ಇವುಗಳನ್ನ ಫಾಲೋ ಮಾಡಿದ್ರೆ ನಿಮಗೆ ಋತುಚಕ್ರ ಒಂದು ಸಮಸ್ಯೆ ಥರ ಅನಿಸೋದೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್.